ಏನಿವತ್ತು ಲೋಕಸಭಾ ಚುನಾವಣೆ 2024 ನಡೀತಾ ಇದೆ. ಇಂಥವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಒಳ್ಳೆ ಬಿಜೆಪಿ ವಾತಾವರಣ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಹಿರಿಯ ನಾಯಕರು. ಈ ಜಿಲ್ಲೆಯಲ್ಲಿ ಯಾರಾದ್ರೂ ಹಿರಿಯ ರಾಜಕಾರಣಿ ಇದ್ರ ಸನ್ಮಾನ್ಯ ಜಿಗಜಿಣಗಿ ಸಾಹೇಬರು ಅಂತವ್ರಿಗೆ ಮತ್ತ ಚುನಾವಣೆ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ. ಕಳೆದ ಬಾರಿಗಿಂತಾನು ಈ ಚುನಾವಣೆಯಲ್ಲಿ ಹೆಚ್ಚಿನ ಲೀಡ್ ಕೊಡ್ಬೇಕಂತ ಪ್ರತಿ ಹಳ್ಳಿಯಲ್ಲೂ ಜನ ಮಾತಾಡಕಂತ. ಯಾಕೆ ಹೇಳ್ತೀನಿ ಅಂದ್ರ ಇವತ್ತು ಜೆಡಿಎಸ್ ಬಿಜೆಪಿ ಅಲಯನ್ಸ್ ಆಗ್ಯದ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಇದ್ರು. ರೈತ ಪರವಾಗಿ ಯೋಜನೆಗಳನ್ನು ಕೊಟ್ಟರು. ಇವತ್ತು ರೈತರ ಸಾಲ ಮನ್ನಾ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟರು. ಅದೇ ತರನಾಗಿ ಒಂದು ಜಾತ್ಯತೀತ ಮತ್ತು ಜನತಾದಳ ಮತ್ತು ಬಿಜೆಪಿ ಒಳ್ಳೆ ರೀತಿಯಿಂದ ಈ ಚುನಾವಣೆ ಎದುರಿಸಬೇಕಂತ ಹೇಳಿ ನಮ್ಮ ನಾಯಕರ ಆದೇಶ ಮಾಡಾರ. ಆ ತರನಾಗಿ ತಾವೆಲ್ಲ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅದ. ಇವತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ತಾವೆಲ್ಲ ನೋಡಿದ್ರಿ, 9 ತಿಂಗಳು 10 ತಿಂಗಳಾಯ್ತು ಕಾಂಗ್ರೆಸ್ ಅಸೆಂಬ್ಲಿ ಚುನಾವಣೆ ಮುಗಿದು. ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟರು, ಅಪಪ್ರಚಾರಗಳನ್ನ ಮಾಡಿದ್ರು. ಇವತ್ತು ಕೃಷ್ಣಾಟೋಳದ ಜನರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ರು, ಇನ್ನ ಪರಿಹಾರ ಕೊಡಾಗ್ತಾ ಇರಲಿಲ್ಲ. ಮತ್ತು ಇವತ್ತೇನವರು ಭಾಗ್ಯಗಳ ಕೊಟ್ಟಿಲ್ಲ, ಆ ಭಾಗ್ಯಗಳ ಕೊಡ್ಬೇಕಾದ್ರೆ ಒಂದನ್ನ ಕಿತ್ತು ಒಂದು ಕೊಡ್ತಾರೆ. ಇವತ್ತು ಉದಾಹರಣೆಗೆ 2,000 ರೂಪಾಯಿ ಕೊಟ್ಟಿವಿ ಅಂತ ಹೇಳ್ತಾರ. 2,000 ರೂಪಾಯಿ ಕೊಡ್ಬೇಕಾದ್ರೆ ಒಂದು ಮಾನದಂಡವನ್ನು ವಿಧಿಸ್ತಾರೆ, ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾರ. ನಿಮ್ಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು, 200 ಯೂನಿಟ್ ಫ್ರೀ ಸಿಗ್ಬೇಕಾದ್ರೆ ಮತ್ತೆ ಮಾನದಂಡ ವಿಧಿಸಿದ್ರು. ಅವ್ರು ಇಷ್ಟು ವರ್ಷದಿಂದ ಯೂನಿಟ್ ಯೂಸ್ ಮಾಡ್ತಾರೆ, ಅಷ್ಟಕ್ಕೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಯಾರೋ ಬಡ ಜೀವಿಗಳು 200 ಯೂನಿಟ್ ಫ್ರೀ ಸಿಗ್ತದೆ ಅಂತ ಹೇಳಿ ಫ್ರಿಡ್ಜ್ ತಗೊಂಡ್ರು, ಟಿವಿ ತಗೊಂಡ್ರು, ಮತ್ತು ಎಲೆಕ್ಟ್ರಿಕಲ್ ಒಲೆ, ಅಡಿಗೆ ಮಾಡುವಂತ ಒಲೆಗಳನ್ನು ತಗೊಂಡ್ರು. ಅದ್ರಿಗೆ ಮಾನದಂಡ ಹಾಕಿದ್ರು ಮತ್ತೆ ನಮ್ ಜೋಬ್ನಾಗೆ. ಮತ್ತು ಎಲ್ಲ ಬಾಂಡ್ ರೇಟ್ಗಳನ್ನು ಹೆಚ್ಚಿದ್ರು, ಬಾಂಡ್ ರೇಟ್ಗಳನ್ನು ಸಿಕ್ಕಾಪಟ್ಟೆ ಹೆಚ್ಚಿದ್ರು. ಮತ್ತು ಅನೇಕ ರೀತಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಪೂರ ದಿವಾಳಿ ಆಗ್ಯದ. ಆ ಫಂಡ್ ಎಂತ ಬಳಸ್ಕೊಳತ್ತದ, SC ST ಮೀಸಲಿಟ್ಟಂತ ಫಂಡ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳತ್ತದ. ಮತ್ತು ಹಿಂದುಳಿದ ವರ್ಗಗಳಿಗೆ ಏನೇನು ನ್ಯಾಯ ಕೊಡ್ತಾರೆ ಇವರು? ಸುಮ್ಮನೆ ಹೇಳ್ಕೊಂಡು ಹೋಗೋದು, ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡ ಜನರ ಪರವಾಗಿ ಪಕ್ಷ ಅಲ್ಲ. ಯಾಕಂತಂದ್ರೆ ಬರೇ ಸುಳ್ಳು. ಯಾರಾಗ ಒಳ್ಳೆ ವ್ಯಕ್ತಿ ಇದ್ರ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಹೋಗುವಂತ ಪಕ್ಷ ಯಾವ್ದಾದ್ರು ಇದ್ರು ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬಯಸ್ತೀನಿ. ನಮ್ಮ ಗುರುಗಳು ಕಾಗಿನಲ್ಲಿ ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ತನ, ಒಬ್ರು ಬೆಂಬಲ ವ್ಯಕ್ತಪಡಿಸಲಿಲ್ಲ ರೀ. ಸನ್ಮಾನ್ಯ ಬಸನಗೌಡರು ಒಬ್ಬರು ಬೆಂಬಲ ವ್ಯಕ್ತಪಡಿಸಿದ್ರು. ಈ ಉಳ್ಕಾದ ಬಿಜಾಪುರ MLA ಒಬ್ರು ಇಲ್ಲ. ಯಾಕಂದ್ರ ಇವ್ರಿಗೆ ಹೊಟ್ಟೆ ಕಿಚ್ಚು, ಈ ಸಮಾಜಕಾರರ ಹೊಟ್ಟೆ ಕಿಚ್ಚು. ಕೆಳವರ್ಗದವರು ಮೇಲೆ ಬರಬಾರ್ದು. ಪುಣ್ಯ ಕೇಳ್ತೀರಿ, ರಿಸರ್ವೇಶನ್ ಏನಂದ್ರೆ ಸನ್ಮಾನ್ಯ ಜಿಗಜಿಣಗಿ ಸಾಹೇಬರಿಗೆ ಅವಕಾಶ ಕೊಟ್ಟರ. ಇಲ್ಲಾಂದ್ರೆ ಅವ್ರ ಮನೆಗೆ ಯಾರು ಮಕ್ಕಳು ನಿಂದಿಸ್ಬಿಡೋದು ಮಾಡೋದನ್ನ. ಇಂಥ ವಾತಾವರಣ ಅದ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಸಿಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಿಗೆ ಈಡೇರಿದ್ರೆ ಸಾಮಾಜಿಕ ನ್ಯಾಯ ಸಿಕ್ಕಾಗ ಮಾತ್ರ ಆಗುತ್ತೆ. ಹೇಳ್ತಾರೆ ಕೆಲವರು ಬಸವಣ್ಣ ವಚನಗಳು ಹೇಳ್ತಾರೆ, ಬರೀ ಬಾಯಾಗ ಮಾತ್ರ ಹೇಳ್ತಾರೆ. ಎಲ್ಲರಿಗೂ ಸರ್ವರಿಗೂ ಸಮಪಾಲ ಸಿಗ್ಬೇಕಲ್ಲ. ಸನ್ಮಾನ್ಯ ಜಿಗಜಿಣಗಿ ಸಾಹೇಬರು ಎಲ್ಲಾರು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ. ಮತ್ತು ಭಾರತೀಯ ಜನತಾ ಪಕ್ಷ ಒಂದು ಎಲ್ಲಾ ವರ್ಗಗಳ ಪರವಾಗಿ ಇರುವಂತ ಪಕ್ಷ ಅಂತ ಹೇಳಿ ಬಯಸ್ತೇನೆ. ಯಾಕಂದ್ರ ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಕೊಟ್ಟರ. ಬಡವರಿಗೆ ಆಯುಷ್ಮಾನ್ ಭಾರತದ ದವಾಖಾನೆಗೆ ಹೋಗ್ಬೇಕಾದ್ರ, ರೈತರಿಗೆ 6,000 ರೂಪಾಯಿ ಬರುವಂತದ್ದು, ರಾಜ್ಯ ಸರ್ಕಾರ 4,000 ಕಟ್ ಮಾಡಿದ್ರು, ಅದು ಕೊಟ್ಟು 10,000 ಬರ್ಬೇಕು ರೈತರಿಗೆ. ಇವ್ರು ಬರೀ ಕೆಲವು ಯೋಜನೆಗಳನ್ನು ಕೊಟ್ಟು ಸರ್ಕಾರ ಖಜಾನೆ ದಿವಾಳಿ ಮಾಡ್ಯಾರ. ಇವ್ರು ಸ್ವಲ್ಪ ದಿವಸನಾಗ ಅದನ್ನು ಬಂದ್ ಮಾಡ್ತಾರ. ಅದಕ್ಕೆ ಹೇಳಕ್ ಕೊಟ್ಟಾರ, ಅವ್ರೆ ಬಾಗಲಕೋಟೆದಾಗ ಎಲೆಕ್ಷನ್ ಸೋತು ಅಂತ ಕನ್ಫರ್ಮ್ ಅದ. ಸುಮ್ಮನೆ ಒಂದು ಹೆಸರು ಹಾಕಿ ಈ ಚುನಾವಣೆ ಮುಗಿದ ತಕ್ಷಣ ಎಲ್ಲಾ ಯೋಜನೆಗಳು ಬಂದ್ ಆಗ್ತಾವ. ಅವ್ರವ್ರೊಳಗೆ ಗಲಾಟೆ ಶುರು ಆಗ್ತದ, ಬರುವುದರಿಂದ ಸರ್ಕಾರ ಉಳಿಯೋದಾಯ್ತು ಬಹಳ ದಿನ. ಯಾಕಂದ್ರೆ ಗಲಾಟೆ ಶುರು ಆಗಿದೆ. ಪಾರ್ಲಿಮೆಂಟ್ ಚುನಾವಣೆ ಕೂತಾರವರು ಮತ್ತು ಕೆಲವೊಂದು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಯಾವ ಕುಟುಂಬ ರಾಜಕಾರಣಿ ಮಾಡಿದವರಲ್ಲ, ಯಾವ ಜಾತಿ ರಾಜಕಾರಣಿ ಮಾಡಿದವರಲ್ಲ. ಸ್ವತಃ ಅವ್ರ ಮಕ್ಕಳು ಕೂಡ ಯಾವ ಇದ್ರಾಗ ಗುರುತಿಸ್ಕೊಂಡಾರಂತಾರಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗದಂದ್ರೆ ಯಾರು ಕ್ಯಾಂಡಿಡೇಟ್ ಸಿಗ್ಲ ಅಂತ ಅವ್ರ ಮನೆಮಂದೆಲ್ಲ ನಿಂತ್ಕೊಂಡ್ಬಿಟ್ಟಾರೆ ಎಲ್ಲ ಕಡೆ. ಯಾಕಂದ್ರೆ ಯಾರು ಕಾರ್ಯಕರ್ತರು ಸಿಗ್ಲಿಲ್ಲ. ಹಾಗಾಗಿ ತಾವೆಲ್ಲ ಕೂಡ ಕಳೆದ ಬಾರಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕೆಲವು ವರ್ಗಗಳನ್ನ ಗುತ್ತಿಗೆತೊಂಡಂಗ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಕೆಲವು ಸಮಾಜಗಳು ಅವ್ರಿಗೆ ಗುತ್ತಿಗಿಟ್ಟಾಗ. ಯಾಕೆ ಕಳೆದ ಚುನಾವಣೆ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಬ್ಬ ಹಿಂದುಳಿದ ವರ್ಗ ನಾಯಕ ಅಂತ ನಿಂತ್ಕೊಂಡು ಓಟ್ ಹಾಕೊಂಡ್ರು. ಆದ್ರ ಆ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ. ಇಲ್ಲಿ ಒಬ್ಬೊಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿಲ್ಲ, ಒಂದು ಬೋರ್ಡ್ ಚೇರ್ಮನ್ ಮಾಡಿಲ್ಲ. ಮತ್ತ
ಬಹಿರಂಗ ಸಭೆ ಮಾಡ್ತಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ತುಮಕೂರು ಸಭೆ ಮಾಡ್ತಾರೆ. ಮನೆ ಏನಂತ ಮಾಡ್ತಾರ, ಎಲ್ಲ ಒಂದು ಸಮಾಜ ಬಿಜೆಪಿ ಕಾಂಗ್ರೆಸ್ ಮಾಡ್ಬೇಕು. ಯಾಕೆ ಕೊಡ್ಬೇಕಪ್ಪ ನಿಮ್ಮೆಲ್ಲ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರಂದ್ರೆ ಜನ ಓಟ್ ಕೊಟ್ರೆ ಇಲ್ಲಿ ಒಬ್ಬರು ಒಂದು ಅಧಿಕಾರ ಕೊಡಲಿಲ್ಲ. ಇವ್ರು ಇದೇ ತರ ಓಟ್ ಆಗಿ ಬಳಸ್ಕೊತಾರೆ ಹೊರತಾಗಿ ಸಾಮಾಜಿಕ ನ್ಯಾಯ ಕೊಡುವಂತ ವ್ಯಕ್ತಿಗಳಲ್ಲ. ಅದೇ ತರನಾಗಿ ಈಗ ಮೊನ್ನೆ ಯಾರೋ ಬೈರತಿ ಸುರೇಶ್ ಹೇಳ್ತಾರೆ ಕೋಲಾರದಲ್ಲಿ ಮಂತ್ರಿಗಳು, ಇದೇನಾದ್ರೂ ಚುನಾವಣೆ ಬರ್ಲಿಲ್ಲ, ಸೀಟ್ ಬರಲಿಲ್ಲ, ಸಿದ್ದರಾಮಯ್ಯ ಕುರ್ಚಿ ಹೋಗ್ತೈತೆ ಅಂತ. ಯಾಕೆ ಹೋಗ್ತೈತೆ ಸುರೇಶ್ ಸಿದ್ದರಾಮಯ್ಯ ಕುರ್ಚಿ? ಇದು ನಡೀತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ, ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅವರ ಚುನಾವಣೆ. ಸಿದ್ದರಾಮಯ್ಯ 155 ಮಂದಿ MLA ಬೆಂಬಲದ, ಇವ್ರೇನು 6 ಮಂದಿ MLA ಇವ್ರೆಲ್ಲ ಡಿಕೆ ಶಿವಕುಮಾರ್ ಜೊತೆ ಅಥವಾ ಇನ್ಯಾರ ಓಡಿದ್ರೆ ಅವಾಗ ಸರ್ಕಾರ ಅಳಗಾಡ್ಬೋದು. ಆದ್ರೆ ಪಾರ್ಲಿಮೆಂಟ್ ಯಾವ ಸಂಬಂಧ ಇಲ್ಲ. ಒಂದ್ ಹೇಳಕ್ ಬಯಸ್ತೀನಿ, ಎಲ್ಲಾ ಜನಕ್ಕ ನ್ಯಾಯ ಒದಗಿಸುವಂತ ಪಕ್ಷ ಅಂತಿದ್ರು ಭಾರತೀಯ ಜನತಾ ಪಕ್ಷ ಅಂತ ಹೇಳಕ್ ಬಯಸ್ತೀನಿ. ನೋಡ್ರಿ, ಈಗ ನಮ್ಮ ತಿಕೋಟ ತಾಲೂಕಿನ ಅಧ್ಯಕ್ಷರಾದಂತ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೌದು. ಅಬ್ದುಲ್ ಅಹಮದ್ ಸರ್ ಅವರು ಆಗಮಿಸಿದ್ದಾರೆ. ಅವನು ಕೂಡ ಸ್ವಾಗತವನ್ನ ಕೋರ್ತಾರೆ. ಅದೇ ರೀತಿ SC ST ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಸುಭಾಷ್ ನಾಯಕರು ಕೂಡ ಆಗಮಿಸಿದ್ದಾರೆ. ಅವನು ಕೂಡ ಸ್ವಾಗತವನ್ನ ಕೋರ್ತಾರೆ. ಅದೇ ರೀತಿ ನಮ್ಮ ಜನತಾದಳ ಮುಖಂಡರಾದಂತಹ ಕಾತ್ರಾಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಜನತಾದಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ